1000 ವರ್ಷದ ಇತಿಹಾಸ ಇರುವ ನಮ್ಮ ತಾಯಿ ಜಗನ್ಮಾತೆಯ ಆಶೀರ್ವಾದ ನನಗೆ ಸಿಕ್ಕಿತು. ಅದರ ಜೊತೆಗೆ ಸ್ವಾಮೀಜಿಯವರ ಆಶೀರ್ವಾದ ಕೂಡ ಸಿಕ್ಕಿತು. ಅದಕ್ಕೋಸ್ಕರ ಅವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಸ್ವಾಮೀಜಿಯವರು ಏನು ಕೇಸರಿ ಅನ್ನುವಂಥದ್ದು ತ್ಯಾಗದ ಸಂಕೇತ. ಸೂರ್ಯೋದಯ ಆಗುವಾಗ ಕೂಡ ಆ ಕೇಸರಿ ಬಣ್ಣದಲ್ಲಿ ಸೂರ್ಯ ಉದಯಿಸ್ತಾನಂತೆ. ಇಡೀ ವಿಶ್ವಕರ್ಮ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ಮುಖಾಂತರ ಯಾವ ರೀತಿ ಸೂರ್ಯ ಕತ್ತಲೆಯಿಂದ ಅಂಧಕಾರದಿಂದ ಜಗತ್ತನ್ನು ಬೆಳಗಿಸ್ತಾನ, ಅದೇ ರೀತಿ ಇಡೀ ವಿಶ್ವಕರ್ಮ ಸಮಾಜದ ಜೊತೆಗೆ ಇಡೀ ಹಿಂದೂ ಸಮಾಜಕ್ಕೆ ಬೆಳಕನ್ನು ಕೊಡುವಂಥ ಸ್ವಾಮೀಜಿಯವರು. ನಾವೆಲ್ಲರೂ ಇಂತಹ ಸ್ವಾಮೀಜಿಯನ್ನು ಪಡೆದ ಕಾರಣಕ್ಕೋಸ್ಕರ ನಾವೆಲ್ಲರೂ ಧನ್ಯರು, ಪುಣ್ಯವಂತರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ವಿಶ್ವಕರ್ಮ ಸಮಾಜ ನನಗೆ 2-3 ಸಲ ಕಿಶೋರ್ ಆಚಾರ್ಯ ಅಂತ ಅಂದರು. ನಮಗೂ ಒಂದು ಕಡೆ ಹೆಮ್ಮೆ ಆಯಿತು. ನಮಗೂ ಯಾಕೆ ಅಂತಂದರೆ ಕವಿ ಒಂದು ಕಡೆ ಸುಂದರವಾಗಿ ಹೇಳ್ತಾರೆ. ಕವಿ ಹಲವು ಭಾಷೆ ನುಡಿ ಲಿಪಿಗಳ ತೋಟ, ಹಲವು ಮತ ಪಂಥಗಳ ರಸದೂಟ, ಕಾಣಲು ಕಾಮನ ಬಿಲಿನ ನೋಟ, ಬಗೆ ಬಗೆ ಸಂಕುಲವು ನಮ್ಮಿ ತಾಯಿ ನೆಲವು ಅಂತ. ಬೇರೆ 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 ಜಾತಿ ಹೇಗೆ ಎಲ್ಲ ನದಿ ಹೋಗಿ ಸಮುದ್ರಕ್ಕೆ ಹೋಗಿ ಸೇರಿದಾಗ ಆ ನದಿಗೆ ಪ್ರಾಯಶ್ಚಿತ್ತ ಆಗ್ತದಂತೆ, ಅದೇ ರೀತಿ ಸನಾತನ ಹಿಂದೂ ಧರ್ಮ ಅನ್ನುವಂಥ ಸಾಗರವನ್ನು ಎಲ್ಲ ಜಾತಿಯವರ ನದಿಯ ರೂಪದಲ್ಲಿ ಹೋಗಿ ಸೇರೋ ಮುಖಾಂತರ ನದಿ ಹೇಗೆ ಎರಡೂ ದಡವನ್ನು ಫಲವತ್ತತೆ ಮಾಡಿ ಹೋಗ್ತದ, ಅದರ ನಂತರ ಹೋಗಿ ನದಿ ಸಮುದ್ರಕ್ಕೆ ಸೇರಿ ಹೇಗೆ ಪ್ರಾಯಶ್ಚಿತ್ತ ಆಗ್ತದೆ, ಅದೇ ರೀತಿ ಸನಾತನ ಹಿಂದೂ ಧರ್ಮವನ್ನು ಬೇರೆ ಬೇರೆ ಜಾತಿ ಈ ರೀತಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡುವ ಮುಖಾಂತರ ಸನಾತನ ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸಲಿಕ್ಕೆ ಕೆಲಸ ಮಾಡ್ತಾರೆ. ಅದು ಎಲ್ಲದರಲ್ಲಿ ಮುಂಚಿನಲ್ಲಿರುವಂಥ ಸಮಾಜ ಅಂದರೆ ವಿಶ್ವಕರ್ಮ ಸಮಾಜ ಇಡೀ ಹಿಂದೂ ಸಮಾಜದ ಆಸ್ತಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತಮ್ಮ ಜೀವನದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ದೇವರನ್ನು ಪೂಜಿಸುತ್ತಾ ಅದರ ಜೊತೆಗೆ ಎಲ್ಲ ಜಾತಿಗೆ ಮೇಲ್ಪಂಕ್ತಿಯಾಗಿದ್ದುಕೊಂಡು ಹಿಂದೂ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟದ್ದಕ್ಕೆ ಇಡೀ ವಿಶ್ವಕರ್ಮ ಸಮಾಜಕ್ಕೆ ನಾನು ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೇನೆ. ಇವತ್ತು ತಾಯಿ ಭಾರತಾಂಬೆ ಶಕ್ತಿ ಸ್ವರೂಪಿಣಿ ಆಗಲಿಕ್ಕೆ ವಿಶ್ವಕರ್ಮ ಸಮಾಜದ ಕೊಡುಗೆ ಕೂಡ ತುಂಬ ದೊಡ್ಡದಾಗಿ ಉಂಟು. ನಿಮಗೆಲ್ಲರಿಗೂ ಗೊತ್ತುಂಟು, ಹಿಂದೂ ಸಮಾಜ ಸಾವಿರಾರು ವರ್ಷದ ದಾಳಿ ಆದರೂ ಕೂಡ ಯಾವತ್ತೂ ಕೂಡ ಸೋತರೂ ಕೂಡ ಸತ್ತಿಲ್ಲ. ಅದಕ್ಕೆ ಕಾರಣ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರ ಇಡೀ ಹಿಂದೂ ಸಮಾಜ ಒಟ್ಟಾಗುವ ಮುಖಾಂತರ ಹಿಂದೂ ಸಮಾಜಕ್ಕೆ ಶಕ್ತಿ ಸಿಕ್ಕಿದೆ. ಒಂದು ಮಾತಿದೆ, ಶಿವೋ ಭೂತ್ವ ಶಿವಂ ಯಜೇತ್. ನಾವು ಶಿವನನ್ನು ಪೂಜೆ ಮಾಡ್ತಾ ಮಾಡ್ತಾ ಶಿವನಾಗಬೇಕಂತೆ, ತ್ರಿಶೂಲವನ್ನು ಹಿಡಿಬೇಕಂತೆ. ರಾಮನನ್ನು ಪೂಜೆ ಮಾಡುವ ಮುಖಾಂತರ ಕೋದಂಡವನ್ನು ಹಿಡಿಬೇಕಂತೆ. ಕೃಷ್ಣನನ್ನು ಪೂಜೆ ಮಾಡುವ ಮುಖಾಂತರ ಚಕ್ರವನ್ನು ಹಿಡಿಬೇಕಂತೆ. ಯಾವ ರೀತಿ ಅಂದರೆ ನಾವು ಪೂಜಿಸ್ತಾ ನಾವೇ ದೇವರ ಹತ್ರ ಹೋಗ್ಬೇಕು. ಯಾವ ರೀತಿ ಅಂದರೆ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಲಿಕ್ಕೆ. ಅದೇ ರೀತಿ ನಾವಿಲ್ಲಿ ಪೂಜೆ ಮಾಡುವಂಥದ್ದು ಜಗದಂಬೆಯನ್ನು, ಭದ್ರಕಾಳಿಯನ್ನು, ಮಹಾಕಾಳಿಯನ್ನು, ತಾಯಿಯನ್ನು ಪೂಜೆ ಮಾಡ್ತಾ ಮಾಡ್ತಾ ನಾವೆಲ್ಲರೂ ಆ ತಾಯಿಯನ್ನು ಆವಾಹನೆ ಮಾಡಬೇಕು. ಯಾವ ರೀತಿ ಅಂದರೆ ತಾಯಂದಿರು ಯಾವಾಗ ತಾಯಂದಿರು ಶಕ್ತಿ ಸ್ವರೂಪಿಣಿ ಆಗಿದ್ದಾರ, ಆಗ ತಾಯಿ ಭಾರತಾಂಬೆ ಇನ್ನೊಮ್ಮೆ ಶಕ್ತಿ ಸ್ವರೂಪಿಣಿ ಆಗಲಿಕ್ಕೆ ಸಾಧ್ಯತೆ ಉಂಟು. ಇಡೀ ಇತಿಹಾಸವನ್ನು ತೆಗೆದು ನೋಡಿದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ರಾಣಿ ಅಬ್ಬಕ್ಕ ಇರ್ಬೋದು. ಅಬ್ಬಕ್ಕರವರ 500 ವರ್ಷ ನಾವು ಆಚರಣೆ ಮಾಡ್ತಿದ್ದೇವೆ. ಪೋರ್ಚುಗೀಸರನ್ನ ತಾಯಿ ಏನು ಮಹಾಕಾಳಿಯನ್ನು ಪೂಜೆ ಮಾಡಿದ ಆಹ್ವಾನ ಆ ರೀತಿ ಹಿಮ್ಮೆಟ್ಟಿಸ್ತಾರೆ. ಅದಕ್ಕೆ ನಾನು ಅನ್ನೋದು ಇಲ್ಲಿರ್ತಕ್ಕಂಥ ತಾಯಂದಿರಲ್ಲೂ ಕೂಡ ಅದೇ ಶಕ್ತಿ ಉಂಟು. ಆ ಶಕ್ತಿಯನ್ನು ನೀವು ದೇವಿಯನ್ನು ಪೂಜೆ ಮಾಡುವ ಮುಖಾಂತರ ಹಿಂದೂ ಸಮಾಜ ಶಕ್ತಿಯನ್ನಾಗಿ ಮಾಡಬೇಕು. ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ಮಾತಾಡಬೇಕಾದ್ರೆ ಸ್ವಲ್ಪ ಬೇಸರ ಮಾತಾಡಿದರು. ಆದರೆ ಈಗ ಜನ ಬಂದಿದ್ದಾರೆ. ಆದರೂ ಕೂಡ ಇದು ನಾವು ನಮ್ಮಷ್ಟಕ್ಕೆ ಅಂದರೆ ಸುಮಾರು ನಾನು ರಾಮಚಂದ್ರನ ಕೇಳಿದೆ. ಅವರಂದರು 3,000 ಜನ ಸೇರಬೇಕಂತ. ಇದು ನಾವು ಪ್ರತಿ ವರ್ಷ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಬದಿಗಿಟ್ಟು ನಾವು ಬರಬೇಕು. ಸ್ವ ಇಚ್ಛೆಯಿಂದ ಬರಬೇಕು. ನಮಗೆ ಯಾರು ಕೂಡ ಫೋರ್ಸ್ ಮಾಡಬಾರ್ದು. ಯಾಕೆ ಬರಬೇಕಂದ್ರೆ ನಮ್ಮ ಈ ದೇವರ ಪೂಜೆಯ ಮುಖಾಂತರ ನಾವು ದೇಶದ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಆ ಮುಖಾಂತರ ಯಾರೆಲ್ಲ ಬರಲಿಲ್ಲ ಅವರಿಗೆ ಇಲ್ಲಿ ಬಂದವರು ನೆನಪನ್ನು ಹುಟ್ಟಿಸುವ ಮುಖಾಂತರ ಪ್ರತಿ ವರ್ಷ ಈ ದಿವಸ ರಥೋತ್ಸವದ ಕಾರ್ಯಕ್ರಮದ ದಿವಸ ನಾವು ಎಲ್ಲೂ ಹೋಗುವುದಿಲ್ಲ, ದೇವರ ಕಾರ್ಯದಲ್ಲಿ ನಾವು ಭಾಗವಹಿಸ್ತೇವೆ. ಯಾಕಂದರೆ ಸ್ವಾಮೀಜಿಯವರು ತನ್ನ ಜೀವನವನ್ನೇ ಸಮಾಜಕ್ಕೋಸ್ಕರ ಕೊಟ್ಟಿದ್ದಾರೆ. ಅವರು ಇಷ್ಟು ಹೊತ್ತು ಕೂತ ನೋಡಿದಾಗ ನನಗೆ ಖುಷಿ ಆಗ್ತಾ ಉಂಟು. ಹತ್ತಿರದಲ್ಲಿ ನೋಡಿದ ಯಾವುದು ಸಮಾಜ ಅಥವಾ ಕುಟುಂಬ ಇದ್ದರೆ ಅದು ವಿಶ್ವಕರ್ಮ ಕುಟುಂಬ ಅಂತ ಹೇಳಿ ಸಂತೋಷ ಪಡ್ತೇನೆ. ಯಾಕಂದರೆ ನನ್ನ ಮನೆಯ ಪಕ್ಕದ ಮನೆಯಲ್ಲಿ ಲೀಲಾಕ ಅಂತ, ಈಗ ಸಹ ಹೇಳ್ತಾರೆ ಲೀಲಾಕ ಶಿವನ್ ಅವರು ನನ್ನ ಮನೆಯ ಪಕ್ಕದಲ್ಲಿ ಇರುವುದು. ಹಾಗೂ ನಾನಿರುವ ಮುನ್ಯಾಲ್ನ ಆ ಪರಿಸರದಲ್ಲಿ ಸುರಿಗೆ ಕೃಷ್ಣಾಚಾರ್ಯ ಅಂತಿದ್ದು ನನಗೆ ನೆನಪಿದೆ. ಮುನ್ಯಾಲ ಕೃಷ್ಣಾಚಾರ್ಯ ಅಂದರೆ ಅಲ್ಲಿ ದೊಡ್ಡ ಲೀಡರ್ ಅವರು, ಪಾಪ ತುಂಬ ಮತ್ತೆ ಬೇಗ ಅವರು ನಮ್ಮನ್ನು ಅಗಲಿದ್ರು. ಅವರ ಇಡೀ ನಿಮ್ಮ ಸಮುದಾಯವನ್ನು ನಮ್ಮ ಮುನ್ಯಾಲಿನ ಭಾಗದಲ್ಲಿ ಕೈ ಹಿಡಿದು ಮೇಲೆ ಎತ್ತಿದ ದೊಡ್ಡ ಚೇತನ ಕೃಷ್ಣಣ್ಣನವರು. ಹಾಗೆ ಎಲ್ಲರೂ ಅತ್ಯಂತ
ಚಿರಪರಿಚಿತರು. ಭಾಳ ಸಂತೋಷ ಬಂಧುಗಳೇ, ಇವತ್ತು ನಿಮ್ಮ ಕೂಡುವಿಕೆಯನ್ನು ನೋಡಿ ಸಂತೋಷ ಆಯಿತು. ಒಂದು ಸಮುದಾಯದ ಜನ ಒಂದು ದೇವಸ್ಥಾನದ ರಥೋತ್ಸವ, ಮಹೋತ್ಸವ ಅಥವಾ ಸ್ವಾಮಿಗಳು ಬರ್ತಾರೆ ಅಂದ್ಕೊಳ್ಳಿ ಹೀಗೆ ಒಟ್ಟಾಗಬೇಕು. ಇದು ಭಾಳ ಸಂತೋಷ. ಇವತ್ತು ಎಲ್ಲರೂ ಮನೆ ಬಿಟ್ಟು ನನ್ನ ಮಕ್ಕಳನ್ನು ಮಡಲಿಯನ್ನು ಎಲ್ಲರನ್ನು ಕರ್ಕೊಂಡ್ಬರ್ತಾರೆ. ಕೆಲವು ಕಡೆ ನಾವು ನೋಡ್ತೇವೆ ಯಾವುದೇ ಕಾರ್ಯಕ್ರಮ ಮಾಡುವಾಗ ಸಮುದಾಯದ ಜನರನ್ನು ಕರೀಲಿಕ್ಕೂ ಕಷ್ಟಪಡುವಂಥ ಪರಿಸ್ಥಿತಿ. ಹಾಗಲ್ಲ, ಈ ಒಂದು ವಿಶ್ವಕರ್ಮ ಸಮುದಾಯದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಎಲ್ಲರೂ ಹೋಗಿ ಭಾಳ ಒಳ್ಳೆಯ ಮನಸ್ಸಿನಿಂದ ಹೋಗಿ ಭಾಗವಹಿಸುವುದನ್ನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಖಂಡಿತ ಈ ಕಾಳಿಕಾಂಬ ದೇವಸ್ಥಾನದಲ್ಲಿ ಹೋಗುವ ಎಲ್ಲ ಕಾರ್ಯಕ್ರಮವನ್ನು ಸಹ ನಾನು ಭಾಳ ಹತ್ತಿರದಿಂದ ನೋಡಿ ಭಾಳ ಶ್ರದ್ಧಾ ಭಕ್ತಿಯಿಂದ ಯಾವುದೇ ಕೆಲಸ ಇದ್ದರೆ ಮಾಡುವ ಯಾವುದಾದ್ರೂ ಒಂದು ಸಂಘ ಇದ್ದರೆ ಅದು ವಿಶ್ವಕರ್ಮ ಸಂಘ ಅಂತ ಹೇಳ್ತೇನೆ. ಅದೇ ರೀತಿ ನನಗೆ ಇನ್ನೂ ಸಂತೋಷ ಅಂದರೆ ಮನೆಯಲ್ಲಿ ಎಲ್ಲ ಅನುಷ್ಠಾನಗಳನ್ನು ಮಾಡುವ ಒಂದು ಪದ್ಧತಿ ಇಟ್ಕೊಂಡವರು ನೀವಂತ ಹೇಳಲಿಕ್ಕೆ. ಅದೇ ನವರಾತ್ರಿಯ ಸಂದರ್ಭದಲ್ಲಿ 9 ದಿವಸ ಸಹ ಮನೆಯಲ್ಲಿ ಆ ಎಲ್ಲ ಆಚರಣೆಯನ್ನು ಮಾಡುವವರು ಯಾರಿದ್ರೆ ಅದು ವಿಶ್ವಕರ್ಮ ಸಮುದಾಯದ ಎಲ್ಲ ಜನರು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದೇ ರೀತಿ ಈ ದೇಶಕ್ಕೆ, ಈ ವಿಶ್ವಕ್ಕೆ ಅತ್ಯಂತ ಹೆಚ್ಚಿಗೆ ಗೌರವ ಘನತೆ ಬರುವ ಹಾಗೆ ಶಿಲ್ಪಕಾಷ್ಟದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಅದು ಕೆತ್ತನೆಯ ಕೆಲಸ ಇರ್ಬೋದು ಅಥವಾ ಎಲ್ಲ ದೇವರ ಮೂರ್ತಿ ಇರ್ಬೋದು, ಬೇರೆ ಬೇರೆ ವಿಚಾರ. ಈಗ ಸತೀಶ್ ಅಣ್ಣ ಹೇಳಿದಾಗೆ ಅವರು ಇಡೀ ಜಗತ್ತನ್ನು ತಿರುಗಿದವರು, ಎಷ್ಟೋ ದೇಶವನ್ನು ನೋಡಿ ಎಷ್ಟೋ ದೇಶದಲ್ಲಿ ತನ್ನ ಚಾತುರ್ಪೇನವರ ತಂದೆಯ ನಂತರ ಮುಂದುವರಿಸಿಕೊಂಡು ಬಂದವರು. ಅವರ ಹಾಗೆ ಸಾವಿರಾರು ಜನ ಕಾಣದ ಕೈಗಳಾಗಿ ಕೆಲಸ ಮಾಡುವವರು ತುಂಬ ಜನ ಇದ್ದಾರೆ. ಖಂಡಿತ ನಿಮ್ಮ ಒಂದು ಇರುವಿಕೆ ಅಥವಾ ನಿಮ್ಮ ಕೆಲಸ ಪ್ರತಿಯೊಬ್ಬರ ಬದುಕಿನಲ್ಲಿ ಅವನ ಮನೆ ಕೆಲಸ ಇರ್ಬೋದು ಅಥವಾ ಯಾವುದೇ ಕೆಲಸದಲ್ಲಿ ಅತ್ಯಂತ ಅವಶ್ಯಕ. ನಮ್ಮ ಸತೀಶ್ ಆಚಾರ್ಯ ಒಳ್ಳೆ ಮಾತನ್ನು ಹೇಳಿದರು. ವಿಶ್ವಬ್ರಾಹ್ಮಣರು ಭಾರತೀಯ ಸಂಸ್ಕೃತಿಯ ರಾಯಭಾರಿಗಳು ಅಂತೇಳಿ. ಖಂಡಿತ ಅದು ಸತ್ಯವಾಗಿರ್ತಕ್ಕಂಥ ಮಾತು. ಭಾರತೀಯ ಸಂಸ್ಕೃತಿಯನ್ನು 2 ಶಬ್ದದಲ್ಲಿ ಹೇಳಿ ಅಂತ ಹೇಳಿದರೆ ದೇವಾಲಯಗಳ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಸಾಧ್ಯ. ಆ ದೇವಾಲಯಗಳ ನಿರ್ಮಾತೃಗಳು ಯಾರು ಅಂತ ಹೇಳಿದರೆ ವಿಶ್ವಬ್ರಾಹ್ಮಣ ಶಿಲ್ಪಿಗಳು. ಹಾಗಾಗಿ ಭಾರತೀಯ ಸಂಸ್ಕೃತಿಯ ರಾಯಭಾರಿಗಳು ವಿಶ್ವಬ್ರಾಹ್ಮಣರು ಅನ್ನುವ ಹೆಮ್ಮೆ ನಮ್ಮ ಸಮಾಜಕ್ಕೆ ಇರುವಂಥದ್ದು. ಬದರಿಯಿಂದ ರಾಮೇಶ್ವರದವರೆಗೆ, ದ್ವಾರಕೆಯಿಂದ ಕಾಮಾಖ್ಯದವರೆಗೆ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳು, ಆ ದೇವಸ್ಥಾನಗಳ ಆಸುಪಾಸು ಬೆಳೆದಿರ್ತಕ್ಕಂಥ ಪೇಟೆ, ದೇವಸ್ಥಾನವನ್ನು ಹೊಂದಿಕೊಂಡಿರ್ತಕ್ಕಂಥ ಪೇಟೆ, ಕೇವಲ ಸಂಸ್ಕೃತಿ ಒಟ್ಟಿಗೆ ನಮ್ಮ ಆರ್ಥಿಕತೆಯನ್ನು ಕೂಡ ತೆಗೆದುಕೊಂಡು ಹೋಗುವಂಥ ದೇವಾಲಯಗಳು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಮಾಜ ನಮ್ಮ ವಿಶ್ವಬ್ರಾಹ್ಮಣ ಸಮಾಜ. ಅಂತಹ ಸಮಾಜದ ವಾರಸುದಾರರು ಅನ್ನುವ ಹೆಮ್ಮೆ ನಮ್ಮ ಸಮಾಜ ಎಲ್ಲ ವ್ಯಕ್ತಿಗಳಿಗಿದ್ದಾಗ ಖಂಡಿತ ಅದೊಂದು ಸಾರ್ಥಕ ಭಾವವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಗಣ್ಯರು ಅನೇಕ ಚೆನ್ನಾಗಿ ಮಾತಾಡಿದರು, ತುಂಬ ಸಂತೋಷ ಆಯಿತು. ನಮ್ಮ ಸತೀಶ್ ಆಚಾರ್ಯ ಹೇಳಿದರು, ನಮ್ಮ ಮಠದಲ್ಲಿ ಶಾಲೆ ಖರೀದಿ ಮಾಡಿ ನಡೆಸ್ತಾ ಇದ್ದಾರೆ, ವೈದಿಕ ಪಾಠಶಾಲೆಯು ಕೂಡ ಇದೆ ಎನ್ನುವಂಥದ್ದು. ಖಂಡಿತ ಇದೆ, ಅದು ಪೂರ್ಣ ಪ್ರಮಾಣದ ಖರೀದಿ ಆಗಲಿಲ್ಲ, ಇನ್ನೊಂದು 2 ಕೋಟಿ ಬಾಕಿ ಇದೆ. ಅದು ಸಮಾಜ ಬಾಂಧವರೆಲ್ಲ ಸೇರಿದರೆ ಅದು ಖಂಡಿತ ಅದು ಆದಷ್ಟು ಬೇಗ ಅದರ ಬಾಕಿ ಹಣವನ್ನು ಮೊತ್ತವನ್ನು ಕೊಟ್ಟು ಪೂರ್ಣ ಪ್ರಮಾಣದ ಸಮಾಜಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಎಲ್ಲೂ ಇರದೇ ಇರತಕ್ಕಂಥ ಪಾಠಶಾಲೆ ನಮ್ಮ ಮಠದಲ್ಲಿ ಇದೆ ಅನ್ನುವ ಹೆಮ್ಮೆ ನಮಗಿರ್ತಕ್ಕಂಥದ್ದು. ಅದಕ್ಕೆ ಕಾರಣ ನಮ್ಮ ಕರಾವಳಿ ಎಲ್ಲ ಸಮಾಜ ಬಾಂಧವರು ಅನ್ನುವಂಥದ್ದು ಮುಖ್ಯ ಅವರ ಕೊಡುಗೆ. ಹಾಗೆ ಕೆಲವರೆಲ್ಲ ಬಂದು ಮಠಕ್ಕೆ ಬಂದು ಹೇಳಿದರು, ಗುರುಗಳು ಮಠದ ಬಗ್ಗೆ ಯೋಚನೆ ಮಾಡಬೇಕು, ಮಠ ನಿರ್ಮಾಣದ ಬಗ್ಗೆ ಯೋಚನೆ ಮಾಡಬೇಕು, ಮಠಕ್ಕೆ ಯಾರನ್ನಾದರೂ ಕರ್ಕೊಂಡು ಬರಬೇಕಿದ್ರೆ ನಮಗೆ ಮುಜುಗರ ಆಗ್ತದೆ, ಅದು ಶೀಟ್ ಮಾಡಲಿರೋ ಮಠ ನೋಡಲಿಕ್ಕೆ ಮುಜುಗರ ಆಗ್ತದೆ ಅನ್ನೋ ಅಭಿಪ್ರಾಯವನ್ನು ಕೆಲವರು ಹೇಳಿದರು. ಆಗ ನಾನು ಹೇಳಿದೆ, ಅದು ಯೋಚನೆ ಉಂಟು, ಆದರೆ ಮೊದಲು ಶಿಕ್ಷಣಕ್ಕೆ ಆದ್ಯತೆ. ಯಾಕೆ ಹೇಳಿದರೆ ಮಠ ತಗಡು ಶೀಟಲ್ಲಿದ್ದರೆ ಏನು ತೊಂದರೆ ಇಲ್ಲ, ನಮ್ಮ ಮಕ್ಕಳ ಭವಿಷ್ಯ ತಗಡು ಶೀಟಲ್ಲಿ ಕಳೆಯೋ ಹಾಗೆ ಆಗಬಾರ್ದು, ಅದಕ್ಕಾಗಿ ನಾವು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನೋ ಅಭಿಪ್ರಾಯ ನಾನು ಹೇಳಿದ್ದೇನೆ. ಆರ್ಥಿಕವಾಗಿ ಹಿಂದುಳಿದ ಬಗ್ಗೆ ಚಿಂತನೆ ಮಾಡದೆ ನಾವು ನಮ್ಮ ಸಂಸ್ಕಾರವಂತರಾಗುವ ಪ್ರಯತ್ನ ನಾವು ಮಾಡಬೇಕು. ಹಾಗೆ ಮಾಡಿದಾಗ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಲ್ಲಿ ನಾವು ಚಿಂತನೆಯನ್ನು ಮುಂದುವರಿಸ್ಕೊಂಡು ಹೋಗುವ. ಹಾಗಂತ ಹೇಳಿ ಆರ್ಥಿಕವಾಗಿ ಹಿಂದುಳ್ಕೊಂಡೇ ಇರಬೇಕು ಅಂತಲ್ಲ, ಆ ಪ್ರಯತ್ನವೂ ಕೂಡ ನಿರಂತರವಾಗಿ ನಾವು ಮಾಡುವ. ಜೊತೆಗೆ ಇವತ್ತು ಅನೇಕ ಮಕ್ಕಳಿಗೆ ನಾವು ಸನ್ಮಾನವನ್ನು ಮಾಡಿದ್ದೇವೆ. ನಾವು ಶಿಕ್ಷಣದಲ್ಲಿ ತುಂಬ ಸಾಧನೆ ಮಾಡಿರ್ತಕ್ಕಂಥ 10th ಮತ್ತು PUC ಮಕ್ಕಳಿಗೆ ನಾವು ಗೌರವವನ್ನು ಇವತ್ತು ವೇದಿಕೆಯಲ್ಲಿ ಸಲ್ಲಿಸಿದ್ದೇವೆ. ತುಂಬ ಸಂತೋಷ ಆಯಿತು.
ತುಂಬ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಮಕ್ಕಳಿಗೆ ನಾವು ಇವತ್ತು ಗೌರವವನ್ನು ಸಲ್ಲಿಸಿದ್ದೇವೆ. ಎಲ್ಲ ವಿದ್ಯಾರ್ಥಿನಿಯರು ಇದ್ದರು, ಒಂದು ಸಣ್ಣ ಕೊರಗು ಇತ್ತು, ವಿದ್ಯಾರ್ಥಿಗಳು ಈ ವೇದಿಕೆಯಲ್ಲಿ ಇರಲಿಲ್ಲ. ಹೀಗಾದರೆ ಮುಂದೆ ಅದು ಸಮಸ್ಯೆ ದೊಡ್ಡದಾಗ್ತದೆ. ವಿದ್ಯಾರ್ಥಿಗಳು ಕೂಡ ಈ ವೇದಿಕೆಯಲ್ಲಿ ಸನ್ಮಾನ ಪಡೆಯುವ ಹಾಗೆ, ಮಕ್ಕಳು ಮುಂದೆ ಬರುವ ಹಾಗೆ ದೇವರ ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತ ಹೇಳಿ ನಾನು ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಹಾಗಂಥೇಳಿ ಇವರು ಮಾಡಿದ್ದು ತಪ್ಪಂತಲ್ಲ, ತುಂಬ ಸಂತೋಷವೇ. ಅವ್ರಿಗೂ ಒಂದು ಪಾಲು ಸಿಗುವ ಹಾಗೆ, ಅವರು ಬರುವ ಹಾಗೆ, ಅವರ ಪ್ರತಿಭೆ ಹೆಚ್ಚುಗೊಳಿಸಿಕೊಳ್ಳುವ ಹಾಗೆ ಅಮ್ಮನವರಿಗೆ ಅನುಗ್ರಹವನ್ನು ಮಾಡಲಿ. ಕಳೆದ 3-4 ವರ್ಷದಿಂದ ಪ್ರತಿ ವರ್ಷ CA ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವುದು ನೋಡಿದರೆ ತುಂಬ ಸಂತೋಷ ಆಯಿತು. ನಮ್ಮ ಸಮಾಜ ಶಿಕ್ಷಣದಲ್ಲೂ ಕೂಡ ತುಂಬ ಹೆಚ್ಚು ಎತ್ತರಕ್ಕೆ ಬೆಳೀತಾ ಇದೆ ಅನ್ನೋದರಲ್ಲಿ ನಮಗೆ ತುಂಬ ಹೆಮ್ಮೆ ಇರ್ತಕ್ಕಂಥ ವಿಷಯ. ಈ ವರ್ಷ ನಮ್ಮ ಲಾವಣ್ಯ ಕುಮಾರಿಯವರಿಗೂ ಕೂಡ ಸನ್ಮಾನವನ್ನು ಸಲ್ಲಿಸಿದ್ದಾರೆ. ಅವರ ಒಂದು ಪ್ರಯತ್ನ ನಮ್ಮ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಆಗಲಿ. ಇಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿನಿಯರು ಯಾರು ಕೂಡ ಕಾನ್ವೆಂಟ್ ಶಾಲೆಯಲ್ಲಿ ಓದಿದವರಲ್ಲ, ಎಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿರ್ತಕ್ಕಂಥ ವಿದ್ಯಾರ್ಥಿನಿಗಳು. ಪ್ರತಿಭೆ ಅನ್ನುವುದು ಕೇವಲ ಕಾನ್ವೆಂಟ್ ಶಾಲೆಗೆ ಸೀಮಿತ ಅಲ್ಲ, ಸರ್ಕಾರಿ ಶಾಲೆ ಅದಕ್ಕೆ ಬಾಧಕವೂ ಅಲ್ಲ ಅನ್ನೋದು ಒಳ್ಳೆಯ ಉದಾಹರಣೆಯನ್ನು ನಮ್ಮ ವಿದ್ಯಾರ್ಥಿನಿಯರು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಅವರ ಸಾಧನೆಗೆ ಭಗವಂತನ ಕೃಪೆ ಇರಲಿ, ಇನ್ನೂ ಹೆಚ್ಚು ಸಾಧನೆ ಮಾಡುವ ಹಾಗೆ ಅವರಿಗೆ ಶಕ್ತಿಯನ್ನು ಭಗವಂತ ಕೊಡಲಿ ಅಂಥೇಳಿ ಅವರಿಗೆ ಆಶೀರ್ವಾದ ಮಾಡ್ತಾ, ಜೊತೆಗೆ ಅನೇಕ ಜನ ವೇದಿಕೆಯಲ್ಲಿ ಇಲ್ಲಿ ಮಾತಾಡಿದ್ದಾರೆ.